ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೋಡ್ತಿದ್ದೀರಲ್ವಾ ಹೇಗೆ ಕಾಣ್ತಿದ್ದೀನಿ? ಓಕೆ, ಓವರಾಗಾಯಿತು ಅಂತ ಮಾತ್ರ ಅಂದ್ಕೋಬೇಡಿ, ಓಕೆನಾ? ಬನ್ನಿ, ಇವತ್ತು ನಾನು ಆ, ಉಗಾದಿ ಹಬ್ಬದ ಬಗ್ಗೆ ಮಾತಾಡೋಣ. ಫಸ್ಟು ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀವಿ ಹಬ್ಬನ ಅಂತಲೂ ಹೇಳ್ತೀನಿ. ನಮ್ಮ ಮನೇನ ಒಂದ್ಸಲ ತೋರಿಸ್ತೀನಿ. ನೋಡ್ತಿದ್ದೀರಲ್ಲ, ಇವತ್ತು ನಮ್ಮ ಮನೇಲಿ ಸ್ಪೆಷಲ್ಲು ಒಬ್ಬಟ್ಟು. ನಾವು ಚಿಕ್ಕ ಚಿಕ್ಕದಾಗಿ ಕರ್ಗಡೆ ಮಾಡ್ಕೊಂಡಿದ್ದೀವಿ. ಪೂರಿ, ಈ ಕಡೆ ಬಂದರೆ ಕೋಸಂಬರಿಗೂ ಕೂಡ ರೆಡಿ ಮಾಡಿದ್ದೀವಿ. ಈ ಕಡೆ ಸಾಂಬಾರು ಕೂಡ ರೆಡಿಯಾಗಿ ಹೋಗಿದೆ. ಈ ಕಡೆ ಬಂದರೆ ನಾವು ರುಚಿ ರುಚಿಯಾಗಿ ಮಾಂದ್ಲಿನೂ ಕೂಡ ಮಾಡಿದ್ದೀವಿ. ಮಾಂದ್ಲಿ ಯಾಕಪ್ಪ ಅಂದರೆ ನನ್ನ ಮಗನಿಗೆ ತುಂಬ ಇಷ್ಟ, ಹಂಗಾಗಿ ಮಾಂದ್ಲಿನೂ ಕೂಡ ರೆಡಿ ಮಾಡಿದ್ದೀವಿ. ಹಬ್ಬದ ಸ್ಪೆಷಲ್ ನಮ್ಮ ಮನೆ ಅಡುಗೆ ಹೀಗಾಗಿತ್ತು. ಇವತ್ತು ನನ್ನ ಮಗ ಎಣ್ಣೆ ನೀರು ಹಾಕ್ಕೊತಿದ್ದಾನೆ. ನಿನ್ನೆನೇ ಹಾಕ್ಕೋಬೇಕಾಗಿತ್ತು, ಇವತ್ತು ಚಂದ್ರನೋಡ ದಿನ. ಅವನು ಎಣ್ಣೆ ನೀರು ಹಾಕ್ಕೊತಿದ್ದ. ಹಾಗಾಗಿ ಎಣ್ಣೆ ಹಚ್ಚಪ್ಪ ಅಮ್ಮ ಅಂದಾಗ ನಾನು ಕೂಡ ಅವನಿಗೆ ಎಣ್ಣೆ ಹಚ್ಚಿ ನೀರು ಹಾಕ್ತೀನಿ. ಮತ್ತೆ ಸಿಗ್ತೀನಿ ನಿಮಗೆ. ಓಕೆ, ಎಲ್ಲರೂ ನೋಡ್ಕೊಂಬಂದ್ರಿ ಅಲ್ವಾ? ನಮ್ಮ ಮನೇನ ನಾವು ಈ ಥರ ಅಲಂಕಾರ ಮಾಡಿದ್ದೀವಿ. ಮಾವಿನ ತಪ್ಪಲು, ಬೇವಿನ ತಪ್ಪಲಿದಿಂದ, ಹಾಗೂ ಮಾವಿನಕಾಯಿ ನಮ್ಮ ಮನೇಲಿ ಈ ಸಲ ಇಲ್ಲ, ಅದೊಂದು ಮಿಸ್ಸಿಂಗು. ಈ ಸಲ ಇದ್ದಿದ್ರಲ್ಲೂ ತುಂಬಾ ಸಾಧಾರಣವಾಗಿ ಇಟ್ಟಿದ್ದೀವಿ ಅಷ್ಟೇ. ಪ್ರತಿ ವರ್ಷ ನಾವು ಹೆಂಗೆ ಇಡ್ತಿದ್ವಿ ಅಂದರೆ ಮಾವು, ಬೇವು, ಮಾವಿನಕಾಯಿಯಿಂದನೇ ಫುಲ್ ಅಲಂಕಾರ ಮಾಡಿರ್ತಿದ್ವಿ ನಾವು ಮನೆಯನ್ನು. ಈಗ 1-2 ವರ್ಷ ಆಗಿದೆ ಸ್ವಲ್ಪ ಡೌನ್ ಆಗಿ. ಯಾಕಂದರೆ ಮನೇಲಿ ಹಿರಿಯೋರಿಗೆ ಆರಾಮಿಲ್ಲ ಅಂದರೆ ಹಬ್ಬದ ಸಡಗರ ಇರಲ್ಲ ಅನಿಸುತ್ತೆ. ಹಾಗಾಗಿ ಇಷ್ಟು ಸಾಧಾರಣವಾಗಿ ನಾವು ಈ ಹಬ್ಬನ ಆಚರಿಸ್ತಿದ್ದೀವಿ. ಎಲ್ಲರೂ ಹೇಗೆ ಹಬ್ಬ ಆಚರಿಸ್ತಿದ್ದೀರಾ ನೀವು ಕೂಡ? ಓಕೆ, ಎಲ್ಲರೂ ತುಂಬ ಚೆನ್ನಾಗಿ ಹಬ್ಬನ ಆಚರಿಸ್ತಿದ್ದಾರೆ ಅಂತ ಅನ್ಕೋತೀನಿ. ಈ ಹಬ್ಬ ಮಾತ್ರ ಎಲ್ಲರೂ ಕೂಡ ಸಕ್ಕತ್ತಾಗಿ ಆಚರಿಸ್ತಾರೆ. ಖುಷಿ, ಸಂತೋಷ, ನೆಮ್ಮದಿ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ಯುಗಾದಿ ಎಲ್ಲರಿಗೂ ಕಹಿನ ಮರೆಸಿ ಸಿಹಿ ನೆನಪುಗಳನ್ನು ತಂದುಕೊಡ್ಲಿ ಅಂತ ಹೇಳ್ತಾ ಈ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್. ಈ ಥರ ಅನ್ನೋದು ಕೆಲವ್ರಿಗೆ ಇಷ್ಟನೇ ಆಗಲ್ಲ, ಆದರೆ ನಾನು ಬಿಡಲ್ಲ ಅಲ್ವಾ? ಮತ್ತು ಎಲ್ಲರೂ ಈ ಹಬ್ಬಕ್ಕೆ ಬಟ್ಟೆ ತೊಗೊಂಡ್ರ? ಹೊಸ ಬಟ್ಟೆ ಪ್ರತಿಯೊಬ್ಬರು ಈ ವರ್ಷ ಖಂಡಿತ ಉಗಾದಿಗೆ ಎಲ್ಲರೂ ತೊಗೊತಾರೆ ಬಟ್ಟೆಗಳನ್ನ. ನಾನು ಕೂಡ ತೊಗೊಂಡಿದ್ದೀನಿ ಅಂತ ಹೇಳ್ತಿಲ್ಲ. ಈ ಸೀರೆನ ನನಗೆ ಗಿಫ್ಟ್ ಮಾಡಿದ್ದು. ಹಾಗಾಗಿ ನಾನು ಕೂಡ ಬ್ಲೌಸಸ್ನ ಹೊಲಿಯೋದು ಕಲ್ತಿದ್ದೀನಿ. ಹಾಗಾಗಿ ನಾನೇ ಬ್ಲೌಸನ್ನು ಹೊಲ್ಕೊಂಡಿದ್ದೀನಿ. ನನ್ನ ಸೀರೆ ಹೀಗಿದೆ. ಓಕೆ, ಯಾಕಪ್ಪ ದುಡ್ಡು ಕೊಟ್ಟು ತಗೊಂಡಿಲ್ವಾ? ಮನೇಲಿ ಯಾರಿಗೂ ತೊಗೊಂಡಿಲ್ಲ, ದೇವರಡೆಗೆ ಯಾರಿಗೂ ತೊಗೊಂಡಿಲ್ಲ. ಮನೇಲಿ ಇರೋ ಬಟ್ಟೆನೇ ಹಾಕ್ಕೊತೀವಿ ಅಷ್ಟೇ. ನಮ್ಮ ಮನೆಯಲ್ಲಿ ಹಬ್ಬಕ್ಕೂ ಬಟ್ಟೆ ತೊಗೋಬೇಕು, ಬಟ್ಟೆಗೆ ದುಡ್ಡು ಹಾಕಬೇಕು ಅದೆಲ್ಲ ಇರಲಿಲ್ಲ. ಯಾಕಂದರೆ ನಮ್ಮಪ್ಪ ಮದ್ದಿದ್ದರೂ ನಮ್ಮನ್ನು ಹಾಗೆ ಬೆಳೆಸ್ಕೊಂಬಂದಿರೋದು. ಬಟ್ಟೆಗಳಿದ್ರೆ ಸುಮ್ಮನೆ ವೇಸ್ಟ್ ಮಾಡಲ್ಲ, ಅವೇ ಬಟ್ಟೆನೇ ಹಾಕ್ಕೊತೀವಿ ಕೂಡ. ಕೆಲವರು ದುಡ್ಡಿರೋರು ಹಬ್ಬಕ್ಕೆ ಬಟ್ಟೆ ತೊಗೊತಾರೆ, ತುಂಬ ಚೆನ್ನಾಗಿ ಆಚರಿಸ್ತಾರೆ. ನಮ್ಮಂಥವ್ರು ಯಾವಾಗೋ ಒಂದು ಜೊತೆ ಬಟ್ಟೆ ತೊಗೊಂಡು ಇಟ್ಕೊಂಡಿರ್ತೀವಲ್ವ, ಅದನ್ನೇ ನಾವು ಮತ್ತೆ ಬಟ್ಟೆನ ಹಾಕ್ಕೊತೀವಿ. ಇದು ನನಗೆ ಒಬ್ಬರು ಕೊಟ್ಟಿದ್ದು, ಅದನ್ನು ಹೆಮ್ಮೆಯಿಂದ ಹೇಳ್ಕೊತೀನಿ. ಅದನ್ನು ನಾನು ಇವತ್ತು ವೇರ್ ಮಾಡಿದ್ದೀನಿ. ಹೇಗೆ ಕಾಣ್ತಿದ್ದೀನಿ ಗೈಸ್? ಹೇಗೆ ಕಾಣ್ತಿದ್ದೀನಿ? ನಾನು ತುಂಬ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಅಂದ್ಕೊತೀನಿ. ನಮ್ಮ ಉಗಾದಿ ಹಬ್ಬದಲ್ಲಿ ಪ್ರತಿಯೊಬ್ಬರು ಹೊಸ ಬಟ್ಟೆನ ಧರಿಸಬೇಕು, ಎಣ್ಣೆ ಸ್ನಾನ ಮಾಡಬೇಕು, ಒಳ್ಳೆ ಮಾತಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ ದೊಡ್ಡವರು. 100ಕ್ಕೂ 100 ಸತ್ಯ. ವರ್ಷ ಪೂರ್ತಿ ಯಾಕೆ ಹೇಳಲ್ಲ ಅನ್ನೋದೇ ಒಂದು ಪ್ರಶ್ನೆ ಆಗಿ ನನಗೆ ಕಾಡುತ್ತೆ. ಇವತ್ತು ನಾನು ಒಳ್ಳೆಯ ಬಟ್ಟೆ ಹಾಕ್ಕೊಂಡಿದ್ದೀನಿ, ಒಪ್ಕೊತೀನಿ. ಇವತ್ತು ನಾನು ಒಳ್ಳೆ ಮಾತಾಡ್ತೀನಿ, ಎಲ್ಲರ ಜೊತೆನೂ ಪ್ರೀತಿಯಿಂದ ಇರ್ತೀನಿ. ಈ ವರ್ಷ ಮಾತ್ರ ಇವತ್ತು ಉಗಾದಿ ಅಂದಾಗ ಈ ಯುಗಾದಿಯಲ್ಲಿ ನಾವು ಒಳ್ಳೇದು ಮಾತ್ರ ಮಾತಾಡಬೇಕು, ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ ದೊಡ್ಡವರು.
ವರ್ಷ ಪೂರ್ತಿ ಹಾಗೇ ಇರುತ್ತೆ ಅಂತಾರೆ. ಅದೆಷ್ಟರ ಮಟ್ಟಿಗೆ ಸರಿ ನನಗಂತೂ ಗೊತ್ತಿಲ್ಲ ಗೈಸ್. ನನ್ನ ಜೀವನದಲ್ಲಿ ಯುಗಾದಿ ಹಬ್ಬ ಹಾಗೂ ಜನವರಿ ಈ ಎರಡು ಎಲ್ಲರ ಲೈಫಲ್ಲಿ ಒಳ್ಳೆಯದು ಕೆಟ್ಟದ್ದು ಬರಲಿ, ಒಳ್ಳೆಯದೇ ಆಗಲಿ ಅಂತಾರೆ ಕೆಲವರು. ನನ್ನ ಲೈಫಲ್ಲಿ ಒಳ್ಳೇದಕ್ಕಿಂತ ಜಾಸ್ತಿ ಕೆಟ್ಟದ್ದೇ ಆಗಿರೋದು. ಕೆಟ್ಟ ಮೆಮೊರಿಬಲ್ ಭಾಳ ಇದ್ದಾವೆ ಗೈಸ್, ಓಕೆನಾ. ನನ್ನ ಲೈಫಲ್ಲಿ ಒಳ್ಳೆಯದು ಆಗುತ್ತಾ, ಯಾವಾಗುತ್ತೆ ಅಂತ ನಾನೇ ಯೋಚನೆ ಮಾಡ್ತಿರ್ತೀನಿ. ಈ ಯುಗಾದಿ ಬಂತು, ಎಲ್ಲರೂ ಹೇಳ್ತಿರ್ತಾರೆ ಈ ಯುಗಾದಿ ವರ್ಷ ಪೂರ್ತಿ ನಿನಗೆ ಒಳ್ಳೇದಾಗಲಿ, ದೇವರು ಎಲ್ಲ ನಿನಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಿರ್ತಾರೆ. ನನ್ನ ಲೈಫಲ್ಲೇ ಆ ಥರ ನಾನು ಯಾವತ್ತೂ ನೋಡೇ ಇಲ್ಲ ಗೈಸ್, ಯಾವತ್ತೂ ನೋಡೇ ಇಲ್ಲ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಪ್ಪ ಇವಳು ಹಿಂಗೆ ಮಾತಾಡ್ತಿದ್ದಾಳೆ ಅಂತ ಮಾತ್ರ ಅಂದ್ಕೋಬೇಡಿ. ಒಂದು ಸೆಕೆಂಡ್ ಮಾಡ್ತೀನಿ. ಏನಪ್ಪ ನನ್ನ ಲೈಫಲ್ಲಿ ಹಿಂಗಾಗಿರೋದು, ಏನಾಗಿದೆ ಇವಳು ಇಷ್ಟು ಇದರಲ್ಲಿ ಮಾತಾಡ್ತಿದ್ದಾಳೆ ಯುಗಾದಿ ಹಬ್ಬದ ದಿನ ಅಂತ ಮಾತ್ರ ಅಂದ್ಕೊತಿದ್ದೀರ. ನಾನು ಹೊರಗೆ ಕೂತಿದ್ದೀನಿ, ಹಾಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಏನಿಲ್ಲ ಗಾಯ್ಸ್, ನನ್ನ ಲೈಫಲ್ಲಿ ಒಳ್ಳೆಯದು ಅಂತ ನಾನು ಹಣೆ ಬರ್ದಾಗ ಯಾವತ್ತು ಬರ್ದಿದ್ದಾನೆ ದೇವರು ಅಂತ ಅನ್ನಿಸ್ತಿದೆ. ಯಾಕೆಂದರೆ ಹೇಳ್ಬಾರ್ದು, ದೊಡ್ಡವ್ರು ಹೇಳ್ತಾರೆ ವರ್ಷ ಪೂರ್ತಿ ಒಳ್ಳೆಯದಾಗಲಿ, ಈ ವರ್ಷದಲ್ಲಿ ಒಳ್ಳೆ ಮಾತಾಡಿ, ಒಳ್ಳೆ ಬಟ್ಟೆ ಹಾಕ್ಕೊಳ್ಳಿ, ಖುಷಿಯಾಗಿರಿ ಅಂತ. ಮತ್ತು ನಾಡಿದ್ದು ಅಲ್ವಾ, ಒಂದೇ ದಿನವೇ ನಾವು ಖುಷಿ, ನೆಮ್ಮದಿ, ಒಳ್ಳೆ ಮಾತು ಒಂದೇ ದಿವಸದಾಗ ಆಡೋಕ್ಕಾಗುತ್ತಾ? ವರ್ಷ ಪೂರ್ತಿ ಅದನ್ನೇ ಕ್ಯಾರಿ ಮಾಡ್ಕೊಂಡು ಹೋಗೋಕ್ಕಾಗತ್ತಾ ಅನ್ನೋದು ನನ್ನ ಪ್ರಶ್ನೆ. ಅದು ಎಷ್ಟರ ಮಟ್ಟಿಗೆ ಸರಿನೋ ಏನೋ ಗೊತ್ತಿಲ್ಲ. ನಾನು ಅದನ್ನು ಒಪ್ತೀನಿ. ಕೆಲವು ಸಲ ಒಪ್ತೀನಿ, ಒಂದೊಂದು ಸಲ ಒಪ್ಪಲ್ಲ. ಕೆಲವರು ಆ ಮಾತಂದಾಗ ಡೈರೆಕ್ಟಾಗಿ ನಾನು ಮಾತಾಡ್ಬಿಡ್ತೀನಿ. ಓಕೆಪ್ಪ, ಇವತ್ತು ಯುಗಾದಿ ಹಬ್ಬ ಅಲ್ವಾ, ಎಣ್ಣೆ ಸ್ನಾನ ಮಾಡ್ತೀನಿ, ಒಳ್ಳೆ ಬಟ್ಟೆ ಹಾಕ್ಕೊತೀನಿ, ಒಳ್ಳೆ ಮಾತಾಡ್ತೀನಿ, ಒಳ್ಳೊಳ್ಳೆ ಊಟ ಮಾಡ್ತೀನಿ. ಮತ್ತು ನಾಳೆ ಒಂದು ದೊಡ್ಡ ಶ್ರೀಮಂತರು, ದುಡ್ಡಿರೋರು ಪ್ರತಿದಿನವೂ ಹಬ್ಬನೇ ಅವ್ರ ಮನೆಯದೆಲ್ಲ. ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿರೋರು ಹೇಗೆ ಈ ಹಬ್ಬ ಮಾಡೋದಕ್ಕೆ 10 ಕಡೆ ಸಾಲ ಮಾಡಿ ಮಕ್ಕಳಿಗೆಲ್ಲ ಬಟ್ಟೆ ತೊಗೊಂಡು, ಬರೆ ತೊಗೊಂಡು ಹಬ್ಬ ಮಾಡ್ತೀವಿ. ಆ ಸಾಲನ ತೀರ್ಸೋದಕ್ಕೆ ವರ್ಷ ಪೂರ್ತಿ ಒಂದಿನ ರಜಾ ಹಾಕ್ದಂಗೆ, ಒಂದಿನ ಸ್ನಾನ ಮಾಡಿದ್ರು, ಒಂದಿನ ಸ್ನಾನ ಮಾಡಲಿದ್ರು, ಹುಟ್ಟಿರೋ ಬಟ್ಟೆ ತಿರ್ಗಾ ಮುರ್ಗ ಉಟ್ಕೊತ ಹೋಗ್ತಾ ಇರುತ್ತಲ್ವ. ಇದೆ ಅಂತ ನನ್ನ ಪ್ರಶ್ನೆ ಹಿಂಗೆ, ಓಕೆನಾ. ನಾನು ಇದ್ದನ್ನು ನೇರವಾಗಿ ಹೇಳ್ಬಿಡ್ತೀನಿ. ಇವತ್ತೊಂದಿನ ಆಚರಿಸ್ತಿದ್ದೀವಿ, ನಾಳೆ ಏನು ಮಾಡಬೇಕು? ಇವತ್ತು ನಾವು ಒಳ್ಳೆ ಊಟ ಮಾಡ್ತಿದ್ದೀವಿ, ನಾಳೆ ನಮ್ಮಂಥ ಫ್ಯಾಮಿಲಿಗೆ ಅದೇ ಅನ್ನ, ಅದೇ ಸಾರು, ಅದೇ ಮುದ್ದೆ. ದೊಡ್ಡ ಮನೆತನದಲ್ಲೆಲ್ಲ ಇವತ್ತೇನು ಅಡುಗೆ ಮಾಡಿರ್ತೀವಿ ಹಬ್ಬದ ಊಟ ಅದನ್ನೇ ಸಿಗ್ತಾ ಇರುತ್ತೆ ಅಲ್ವಾ. ಸೊ ನನ್ನ ಪ್ರಶ್ನೆ, ನಾನು ಆ ದೇವರಲ್ಲಿ ಇಡ್ತಿರೋದು ಇದನ್ನು ಮಾತ್ರ. ಬಡತನದಲ್ಲಿ ಹುಟ್ಟಿಸು, ಆದರೆ ತೀರಾ ಬಡತನದಲ್ಲಿ ಹುಟ್ಟಿಸಿ ಅವ್ರನ್ನ ಅಯ್ಯೋ ಅಂತ ಅನ್ನಿಸ್ಬೇಡ ಅಂತ ಕೇಳ್ಕೊತೀನಿ. ಓಕೆ, ನಮ್ಮಮ್ಮ ಬಂದು ನಮ್ಮಮ್ಮನ ಸೀರೆ ನೋಡ್ರಿ. ಇವತ್ತು ನಮ್ಮಮ್ಮ ಸಿಂಪಲಾಗಿ ಉಟ್ಕೊಂಡವ್ರೆ. ಹಾಗಂತ ರಿಚ್ ಫ್ಯಾಮಿಲಿ ಅಂತೂ ಅಲ್ಲ, ಸಾಧಾರಣ ಫ್ಯಾಮಿಲಿ. ಓಕೆನಾ? ಬಂದೆ ಅಲ್ಲಿ ಯಾರೋ ಕರಿತವ್ರಂತೆ, ಹೋಗೋಣ. ನನ್ನ ಮಾತಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಯುಗಾದಿ ಅವರಿಗೆ ಸಂತೋಷ, ನೆಮ್ಮದಿ ಎಲ್ಲ ತಂದುಕೊಡ್ಲಿ. ಈ ವರ್ಷ ಪೂರ್ತಿ ಅವರ ಲೈಫಲ್ಲಿ ಒಳ್ಳೆಯದೇ ಆಗಲಿ. ನಾನು ತುಂಬ ದೊಡ್ಡವ್ರು ಹೇಳೋ ಮಾತನ್ನು ನಾನು ಕೂಡ ಹೇಳ್ತಿದ್ದೀನಿ ಅಂತ ಹೇಳ್ತಾ, ಒಳಗಡೆ ಯಾರು ನನ್ನನ್ನು ಕರಿತವ್ರೆ, ನಾನು ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸ್ಕೊಂಡು ಅವ್ರು ಹೇಗೆ ರೆಡಿಯಾಗಿದ್ದಾರೆ ಅಂತಲೂ ನಿಮಗೆ ತೋರಿಸ್ತೀನಿ. ಓಕೆನಾ? ಬನ್ನಿ. ಅದಕ್ಕೆ ಏನೆಲ್ಲ ಕೆಲಸ ಮಾಡ್ಕೊಂಡು ರೆಡಿ ನೋಡ್ರಿ ಗೈಸ್, ಇದು ಹಲ್ಬಿಟ್ಕೊಂಡು ನಗ್ತಾವಳೆ ಅವಳು. ನೋಡ್ರಿ, ಇನ್ನು ಯಾರ್ಯಾರು ರೆಡಿಯಾಗಿಲ್ಲ. ನಮ್ಮ ಹುಡುಗಿ ಒಬ್ಬಳೇ ರಾಣಿ ರೆಡಿಯಾಗಿರೋದು. ನಾನು ಎಲ್ಲರನ್ನೂ ಮಾತಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟು ಬಂದೆ. ನಮ್ಮ ಮನೆ ಹತ್ರನೇ ಇರೋ ದೇವಸ್ಥಾನ ಅದು ಗಮನ ದೇವಸ್ಥಾನ. ಹಾಗಾಗಿ ನಾನು ನನ್ನ ಮಗ ಕೂಡ ಇಬ್ಬರು ಬಂದಿದ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ನಮ್ಮ ಮನೆ ಹತ್ರನೇ ಇರೋದು.
ಹಾಗಾಗಿ ಅಲ್ಲೇ ಸಂಜೆ 6 ಗಂಟೆ ಆಗಿತ್ತು. ಚಂದ್ರ ದರ್ಶನ ಇನ್ನೊಂದು 10-20 ನಿಮಿಷ ಇರೋದ್ರೊಳಗೆ ನಾನು ದೇವ್ರ ದರ್ಶನ ಮಾಡ್ಲಿಕ್ಕೆ ಬಂದೆ. ಎಲ್ಲರೂ ಚಂದ್ರ ನೋಡಿ ದೇವ್ರ ದರ್ಶನ ಮಾಡ್ತಾರೆ. ನಾನು ದೇವ್ರ ದರ್ಶನ ಮಾಡಿ ಚಂದ್ರ ನೋಡೋಣ ಈ ಸಲ ಅಂತ ಬಂದೆ. ಹಾಗಾದ್ರೂ ನಮ್ಮ ಮನೆ ಬರೋ ಚೇಂಜ್ ಆಗುತ್ತೇನೋ ಅಂತ. ಓಕೆ, ಟೈಮು 6:30 ಆಗ್ತಾಯಿದೆ. ಎಲ್ಲರೂ ಚಂದ್ರ ನೋಡ್ತಿದ್ದಾರೆ. ನಾನು ಕೂಡ ದೇವ್ರ ದರ್ಶನ ಮಾಡಿ ಚಂದ್ರ ನೋಡೋಣ. ಈ ವರ್ಷ ನನ್ನ ಲಕ್ಕು ಕೂಡ ಬದಲಾಗಲಿ ಅಂತ ಈ ದೇವರಲ್ಲಿ ಬೇಡ್ಕೊತ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಹೋಗೋಣ ಹೊರಗಡೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ, ನೋಡೋದಕ್ಕೆ 2 ಕಣ್ಣು ಸಾಲದು. ದೇವ್ರ ದರ್ಶನ ಪಡ್ಕೊಂಡು ನಾವು ಕೂಡ ಅದೇ ದೇವಸ್ಥಾನ ಮುಂದೆ ನಿಂತ್ಕೊಂಡ್ವಿ. ನನಗೆ ಕಂಡಿದ್ದು ಒಂದು ಚುಕ್ಕಿ ಮಾತ್ರ. ಎಲ್ಲರೂ ಕಾಣ್ತಿದೆ ಅಂತ ಇದ್ದರು. ನಾನು ಕೂಡ 2 ಕಣ್ಣನ್ನು ಬಿಟ್ಟು ನೋಡ್ತಾ ಇದ್ದೆ. ಆದರೆ ನನ್ನ ಕಣ್ಣಿಗೆ ಒಂದು ಚುಕ್ಕಿ ಮಾತ್ರ ಕಾಣ್ತು. ಒಂದು 5-10 ನಿಮಿಷ ಬಿಟ್ಟು ನೋಡಿದಾಗ ನನಗೂ ಕೂಡ ಆವಾಗ ಚಂದ್ರ ದರ್ಶನ ಕೊಟ್ಟೇ ಬಿಟ್ಟ. ಫುಲ್ ಖುಷಿಯಾಗ್ಬಿಡ್ತು. ಈ ಸಲ ನಾನು ಬೇಗ ನೋಡಿಬಿಟ್ಟೆ ಅಂತ. ನಾನು ಕೂಡ ಇವತ್ತು ಬೇಗ ಚಂದ್ರ ದರ್ಶನ ಪಡ್ಕೊಂಡು ಬೇಗ ನಮ್ಮ ಮನೆ ಹತ್ರ ಬಂದೆ. ನಮ್ಮವರೆಲ್ಲರೂ ಚಂದ್ರ ನೋಡ್ತಾಯಿದ್ರು. ಇನ್ನು ಇವರಿಗೆ ಯಾರಿಗೂ ಕಂಡೇ ಇರಲಿಲ್ಲ. ನಾನೇ ಬಂದು ತೋರಿಸಿದ ಮೇಲೆ ಎಲ್ಲರೂ ಕೂಡ ನೋಡಿದ್ರು ಅಂತ ಹೇಳಲ್ಲ ಯಾಕಂದರೆ ನನಗಿಂತ ಮುಂಚೆ ಇವರೆಲ್ಲ ನೋಡೇ ಬಿಟ್ಟಿದ್ರು ಗಾಯ್ಸ್. ಓಕೆನಾ? ಮಲ್ಲಿಗೆ ಸುನಿಲ್ ಎಂಗೇಜ್ಮೆಂಟ್ ಆದ್ಮೇಲೆ ಗೆಳೆಯರಿಗೆ ನಾನು ಯಾರು? ಎಂಗೇಜ್ಮೆಂಟ್ ಆಗಿ ಅಷ್ಟು ದಿವಸ ಮದುವೆ ಬಗ್ಗೆ ಏನಾದ್ರು ಮಾತಾಡ್ತಾ ಇದ್ರು ನಿಮಗ? ಯಾವಾಗ ಮದುವೆ, ಏನು, ಎತ್ತ, ಹೇಗೆ? ಒಂದು ಅಪ್ಡೇಟ್ ಇಲ್ಲ. ಮರ್ಯಾದೆ ಬೇಡ ಬೀಗರಿಗೆ. ಗಂಡನ್ ತಂದೆ ಸ್ವಲ್ಪ ಕಾಲ್ ಹೋಗಿ ಪೂರ್ತಿ ಬಗ್ಗಿದ್ರೆ ಎದ್ದಾಳಕ್ ಬರಲ್ಲ. ಆಪರೇಷನ್ ಮಾಡಿದ ಜಾಗ ಎದ್ದಾಳಕ್ ಬರಲ್ಲ. ಎದ್ದಾಳಕ್ ಬರಲ್ಲ ಬೇಡ. ಹಂಗಾಗಿ ಯಾವ ಭಯ ಇಲ್ಲ ಅಂತೀಯ? ನಿಮಗೆ ಕೆಟ್ಟ ಮಾತಾಡೋಕ್ಕಾಗ್ತೇನೋ? ಒಳ್ಳೇದು ಮಾತಾಡೋಕ್ಕೆ ಟೈಮ್ ಸಾಕಾಗಲ್ಲ. ಬೈ ಕಡೆ ಹಿಡಿ ಇದನ್ನ ಮೊಬೈಲ್. ಬಿಡಿಸ್ಕೊಳಕ್ಕ ಮಗ ಸವಿತಕ್ಕ, ಮಗ ಬಿಡಿಸ್ಕೊ ಸವಿತಕ್ಕ. ಅಕ್ಕ ಬಾ ಮಗನ. ಆಮೇಲೆ ನನ್ನ ಮಗನೂ ಕೂಡ ನನಗೆ ಬಂದು ಕಾಲಿಗೆ ಬೀಳೋದಕ್ಕೆ ಬಂದ. ಪ್ರತಿ ವರ್ಷವೂ ಕೂಡ ನನ್ನ ಮಕ್ಕಳು ನನಗೆ ಕಾಲಿಗೆ ಬೀಳ್ತಾರೆ. ಆದರೆ ದೊಡ್ಡವರಾಗ್ತಾ ನನ್ನ ಕಾಲಿಗೆ ಬೀಳ್ತಾ ಇದ್ರೆ ಏನೋ ಒಂಥರ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ನೆಕ್ಸ್ಟು ನಾನು ಕೂಡ ನಮ್ಮಪ್ಪ ಅಮ್ಮನ ಕಾಲಿಗೆ ಬೀಳೋದಕ್ಕೆ ಹೋದೆ. ಅದೇನು ಅಂತಾರಲ್ಲ, ದೇವ್ರ ದರ್ಶನ ನಾವೆಷ್ಟು ಮಾಡ್ತೀವೋ, ದೇವ್ರನ್ನ ನಾವು ಎಷ್ಟು ಗೌರವಿಸ್ತೀವೋ ಪ್ರೀತಿಸ್ತೀವೋ ಹಾಗೆ ನಾವು ಕೂಡ ತಂದೆ ತಾಯಿನ ಗೌರವಿಸ್ಬೇಕು, ಪ್ರೀತಿಸಬೇಕು. ಇವ್ರ ಆಶೀರ್ವಾದನೂ ಕೂಡ ನಮಗೆ ತುಂಬಾ ಮುಖ್ಯ ಆಗಿರುತ್ತೆ ಗೈಸ್. ತಂದೆ ತಾಯಿ ಆಶೀರ್ವಾದ ಎಷ್ಟು ಮುಖ್ಯ ಆಗಿರುತ್ತೆ ಅಂದರೆ ತುಂಬಾ ಮುಖ್ಯ ಆಗಿರುತ್ತೆ. ಇವಾಗ ನನ್ನ ದೊಡ್ಡ ಮಗನೂ ಕೂಡ ಬಂದು ನನ್ನ ಕಾಲಿಗೆ ಬಿದ್ದ. ಓಕೆ, ನೆಕ್ಸ್ಟು ನಮ್ಮ ಮನೆಗೆ ಯಾರ್ಯಾರು ಬರ್ತಾರೆ ಬನ್ನಿ ತೋರಿಸ್ತೀನಿ. ಇವಾಗ ನಮ್ಮ ಮಾವನ ಮಕ್ಕಳು ಕೂಡ ಬಂದು ತಂದೆ ತಾಯಿ ಆಶೀರ್ವಾದ ತೊಗೊತಿದ್ದಾರೆ. ನಮ್ಮ ಮಾವನು ಕೂಡ ಅಪ್ಪ ಅಮ್ಮನ ಆಶೀರ್ವಾದ ಪಡ್ಕೊಂಡ. ಹಾಯ್ ಗೈಸ್, ಅಂತೂ ಇಂತೂ ಈ ಯುಗಾದಿ ಕಳೆದೇ ಹೋಯಿತು. ಎಲ್ಲರೂ ಚಂದ್ರ ನೋಡಿದ್ದಾರೆ ಅಂತ ಅನಿಸುತ್ತೆ. ಎಲ್ಲರಿಗೂ ಚಂದ್ರ ತುಂಬ ಚೆನ್ನಾಗಿ ಕಾಣ್ತಿ ಈ ಸಲ. ಕಣ್ಣು ಕಾಣೋರ್ಗೂ, ಕಣ್ಣು ಕಾಣದೇ ಇರೋರ್ಗೂ, ಕಣ್ಣು ಮೊಬ್ಬಿರೋರ್ಗೂ, ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಇಂಥರಿಗೆ ಕಂಡಿಲ್ಲ ಅಂತ ಏನಿಲ್ಲ, ಎಲ್ಲರಿಗೂ ಚಂದ್ರ ಕಂಡಿದೆ. ತುಂಬಾ ಖುಷಿ ಆಯಿತು. ಈ ಸಲ ನಾನು ಫಸ್ಟ್ ಬೇಗನೆ ನೋಡಿರೋದು. ಖುಷಿ ಆಗ್ತಿದೆ. ಅಂತೂ ಇಂತೂ ಯುಗಾದಿ ಹಬ್ಬ ಮುಗೀತು. ನಿನ್ನೆ ಇವತ್ತು ಎಲ್ಲರಿಗೂ ತುಂಬಾ ಸಡಗರ, ಸಂಭ್ರಮ. ಅದರಲ್ಲೂ ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಸಂಭ್ರಮವಾಗಿದ್ದರು. ನಾಳೆ ಆ್ಯಸ್ ಯೂಶುವಲ್ ಬೆಳಗ್ಗಿನೇ ಎದ್ದು ಮನೆ ಕೆಲಸ ಮಾಡಿಕೊಂಡು ಬುತ್ತಿ ಕಟ್ಕೊಂಡು ರೈಟ್ ಕೆಲಸಕ್ಕೆ ದುಡ್ಕೋಬೇಕು, ತಿನ್ನಬೇಕು ಅಲ್ವಾ. ಓಕೆ, ಒಂದು ಸೆಕೆಂಡ್. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ಲೈಫಲ್ಲಿ ಯಾವ ಬದಲಾವಣೆ ಬರುತ್ತೆ ಇಲ್ವೋ ನನಗಂತೂ ಗೊತ್ತಿಲ್ಲ. ಎಲ್ಲರ ಲೈಫಲ್ಲೂ ಬದಲಾವಣೆ ಬರಲಿ, ತುಂಬಾ ಖುಷಿಯಾಗಿರಲಿ ಎಲ್ಲರೂ ಕೂಡ.
ಅಂತ ಹೇಳ್ತೀನಿ. ಓಕೆ, ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ನನ್ನ ಈ ವ್ಲಾಗು ಮುಗಿಸ್ತಿದ್ದೀನಿ. ಓಕೆ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಗೈಸ್. ಓಕೆನಾ? ಬಾಯ್, ಲವ್ ಯು.